ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಹಾಗೂ ಅನ್ಯ ಕೋಮಿನ ಯುವಕನ ಜೊತೆಗೆ ವಾಗ್ವಾದ ಆಗಿದೆ. ಈ ವೇಳೆ ಟ್ರೈನ್ಗೆ ಬೆಂಕಿ ಹಚ್ತೀನಿ ಅಂತ ಅನ್ಯ ಕೋಮಿನ ಯುವಕ ಬೆದರಿಕೆ ಹಾಕಿದ್ದಾನೆ. ಯುವಕನ ಮಾತಿನಿಂದ ಕೆರಳಿ ರೈಲಿನ ಚೈನ್ ಅನ್ನೇ ಹಿಂದೂ ಕಾರ್ಯಕರ್ತರು ಎಳೆದಿದ್ದಾರೆ. ಆ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪದೇ ಪದೇ ಚೈನ್ ಎಳೆದಿದ್ರಿಂದ ಟ್ರೈನ್ ಮುಂದೆ ಸಾಗೋದಕ್ಕೆ ತೊಂದರೆ ಕೂಡ ಆಯಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈಲು ನಿಲ್ದಾಣದಲ್ಲಿ ಈ ಘಟನೆ ಆಗಿರೋದು ಗೊತ್ತಾಗ್ತಾ ಇದೆ. ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ. ಈ ವೇಳೆ ಅನ್ಯ ಕೋಮಿನ ಯುವಕ ಹೇಳಿದಂತೆ ಟ್ರೈನಿಗೆ ಬೆಂಕಿ ಹಚ್ಚಿಬಿಡ್ತೀನಿ ನಾನು ಅಂತ ಹೆದರಿಸೋ ಪ್ರಯತ್ನವನ್ನು ಮಾಡಿದಂತೆ. ಹುಚ್ಚಾಟವನ್ನ, ಅತಿರೇಕದ ವರ್ತನೆಯನ್ನ ಅನ್ಯ ಕೋಮಿನ ಯುವಕ ಪ್ರದರ್ಶನ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಪೇಟೆಯಲ್ಲಿ ಇದರ ಪರಿಣಾಮಕ್ಕಾಗಿ ಮೈಸೂರು ಹಾಗೂ ಅಯೋಧ್ಯ ಧಾಮ ಟ್ರೈನ್ ಏನಿತ್ತು ಅದು ತಡವಾಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನೋಡ್ತಾ ಇದ್ದೀರಾ ಯಾವ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ ಹೇಳಿ. ಜನರನ್ನ ಮನವೊಲಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ಆ ಮಟ್ಟಿಗೆ ಜನರಿಗೆ ಈ ಮಾತು ಕೆರಳಿಸಿದೆ. ಬೆಂಕಿ ಹಚ್ತೀನಿ, ಕಲ್ಲು ಹೊಡಿತೀನಿ, ಯಾವ ಶಿಲಾಯುಗದ ಥಾಟ್ಸ್ ಅಲ್ಲಿ ಇವರೆಲ್ಲ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಷ್ಟು ಬೆಂಕಿ ಹಚ್ಚೋ ಚಟ ಇದ್ರೆ ಅವ್ರುಗಳು ವಾಸ ಮಾಡ್ತಾರಲ್ಲ ಅದೇ ಮನೆಗಳಿಗೆ ಬೆಂಕಿ ಹಚ್ಕೊಂಡು ನೋಡ್ಬೋದಪ್ಪ, ಬೆಂಕಿ ಹೆಂಗ್ ಹಚ್ಚೋದು, ಹೆಂಗ್ ಉರಿಯುತ್ತೆ ಅಂತ ನೋಡಿದ್ರೆ ಆಗುತ್ತೆ. ಅದು ಬಿಟ್ಟು ಇಲ್ಲಿ ಕಂಡ ಸಾರ್ವಜನಿಕ ಆಸ್ತಿಗಳಲ್ಲೆಲ್ಲ ಬೆಂಕಿ ಹಚ್ತೀನಿ ಅಂತೆಲ್ಲ ಹೆದರಿಸೋದು ಇದು ಯಾವ ರೀತಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸಹಜವಾಗಿ ಈ ವಿಚಾರ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಸ್ಟೇಷನ್ಗೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯಗಳನ್ನು ಕೂಡ ಮೊಳಗಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಯಾವ ಕಾರಣಕ್ಕೆ ಇಲ್ಲಿ ಜಗಳ ಆಯಿತು, ಆಮೇಲೆ ಟ್ರೈನ್ ಬೆಂಕಿ ಹಚ್ತೀನಿ ಅನ್ನುವಂತಹ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಟ್ಟಂತಹ ಮಹಾಶಯ ಎಲ್ಲಿ ಅವನು, ಆತನ ಹಿನ್ನೆಲೆ ಏನು ಅನ್ನೋದು. ಮಮತಾ, ಸುಮಾರು 8 ಗಂಟೆ 10 ನಿಮಿಷಕ್ಕೆ ಈ ಒಂದು ಘಟನೆ ಜರುಗಿರುವಂತದ್ದು. 8 ಗಂಟೆ 10 ನಿಮಿಷಕ್ಕೆ ಹೊಸಪೇಟೆ ನಿಲ್ದಾಣಕ್ಕೆ ಮೈಸೂರು ಅಯೋಧ್ಯೆ ಧಾಮ ಟ್ರೈನು ಬಂದು ನಿಲ್ಲುತ್ತೆ. ಬಂದು ನಿಲ್ಲುವಂತಹ ಸಂದರ್ಭದಲ್ಲಿ ಆ ಒಂದು ಟ್ರೈನ್ ನಲ್ಲಿ ಹಿಂದೂ ಪರ ಕಾರ್ಯಕರ್ತರು ಅಂದ್ರೆ ರಾಮ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರು ಮತ್ತೆ ತುಮಕೂರು, ಬೆಂಗಳೂರು, ಬಳ್ಳಾರಿ ಈ ಭಾಗದಿಂದ ಅಯೋಧ್ಯೆಗೆ ಹೋಗ್ತಕ್ಕಂತ ಕಾರ್ಯಕರ್ತರು ಸಾಕಷ್ಟು ಜನರು ಪ್ರಯಾಣವನ್ನ ಮಾಡ್ತಿರ್ತಾರೆ. ಪ್ರಯಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಸಾಮಾನ್ಯವಾಗಿ ರಾಮ ಭಜನೆಯನ್ನ ಮಾಡ್ತಿರ್ತಾರೆ. ನಂತರ ಜೈ ಶ್ರೀರಾಮ್ ಎನ್ನುವಂತ ಘೋಷಣೆಯನ್ನ ಕೂಗ್ತಾ ಇರ್ತಾರೆ. ಅದರಲ್ಲಿ ಇರ್ತಕ್ಕಂಥ ಟ್ರೈನ್ ಅಲ್ಲಿ ಇರ್ತಕ್ಕಂಥ ಸುಮಾರು 6 ಜನ ಅನ್ಯ ಕೋಮಿನ ಯುವಕರು ಅವರಿಗೆ ಈ ಜೈ ಶ್ರೀರಾಮ್ ಎನ್ನುವಂತ ಘೋಷಣೆಯನ್ನ ಸಹಿಸಿಕೊಳ್ಳಕ್ಕೆ ಆಗಲ್ಲ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಟ್ರೈನ್ ಅಲ್ಲಿ ಇರ್ತಕ್ಕಂಥ ಹಿಂದೂ ಪರ ಕಾರ್ಯಕರ್ತರ ನಡುವೆ ವಾಗ್ವಾದಕ್ಕೆ ಕಾರಣ ಆಗುತ್ತೆ. ಸುಮಾರು ಬಳ್ಳಾರಿಯಿಂದಲೂ ಆರಂಭವಾದಂತ ಈ ವಾಗ್ವಾದ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈಲ್ವೆ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ತಿರುಗುತ್ತೆ. ನಾನು ಈ ಟ್ರೈನ್ಗೆ ಬೆಂಕಿ ಹಚ್ಚುತ್ತೇನೆ ಅಂತ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ರಾಮ ಭಕ್ತರು ಕೂಡ ಕೆರಳ್ತಾರೆ. ಕೆರಳಿದಂತ ಸಂದರ್ಭದಲ್ಲಿ ನೀನ್ ಯಾವ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿ ಅನ್ನುವಂತ ಕಾರಣಕ್ಕಾಗಿ ಅವರು ಮತ್ತೆ ಹಿಂದೂ ಪರ ಕಾರ್ಯಕರ್ತರ ನಡುವೆ ವಾಗ್ವಾದಕ್ಕೆ ಕಾರಣ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಟ್ರೈನಿನ ಚೈನ್ ಅನ್ನ ಎಳಿತಾರೆ. ನಂತರ ಅದಾದ ಬಳಿಕ ಅಲ್ಲಿರ್ತಕ್ಕಂಥ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಮತ್ತೆ ಪೊಲೀಸರು ಕೂಡ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ರಾಮ ಭಕ್ತರು ಅಲ್ಲಿರ್ತಕ್ಕಂಥ ಟ್ರೈನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಭಕ್ತರು ಕೂಡ ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ನ ಪ್ಲಾಟ್ಫಾರ್ಮ್ 1ರಲ್ಲೇ ಅವರೆಲ್ಲರೂ ಕೂಡ ಇಳಿದು ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇದು ವಿಕೋಪಕ್ಕೆ ತಿರುಗಬಾರದು ಅನ್ನುವ ಕಾರಣಕ್ಕಾಗಿ SP ಅವರು ಖುದ್ದಾಗಿ ಬಂದು ಇಬ್ಬರು ನಡುವೆ ಒಂದು ಸಂಧಾನದ ರೀತಿಯಲ್ಲಿ ಮನವೊಲಿಕೆ ಮಾಡಿಕೊಂಡು ಅವರನ್ನ ರೈಟ್ ನವೀನ್, ಧನ್ಯವಾದ. ಇನ್ನು ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂತಹ ಶ್ರೀನಿವಾಸ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಎಕ್ಸಾಕ್ಟ್ಲಿ ಆಯ್ತು ಅಂತ ಹೇಳ್ಬೋದಾ? ಹೊಸಪೇಟೆಯಲ್ಲಿ 9 ಗಂಟೆ ಸುಮಾರು 9 ಗಂಟೆಗೆ S3 ಬೋಗಿಯಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಇದ್ದ ಸಮಯದಲ್ಲಿ ಒಬ್ಬ ಜಿಹಾದಿ ಮನಸ್ಥಿತಿಯ ಅನ್ಯಕೋಮಿಯ ಹುಡುಗ ಬಂದು ರೈಲಿಗೆ ಬೆಂಕಿ ಹಚ್ಚುತ್ತೇವೆ ಎಂದು ಹೇಳ್ಬಿಟ್ಟು ಅಲ್ಲಿಂದ ಪಲಾಯನ ಮಾಡಿದ್ದಾನೆ. ಅಲ್ಲ, ಬೆಂಕಿ ಹಚ್ತೀನಿ ಅಂತ ಯಾಕೆ ಹೇಳ್ದ ಅವನು? ನಾವು S9 ಅಲ್ಲಿ ಇದೀವಿ ಮೇಡಮ್. ನಾನು S9 ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ. ಅದು S3 ಅಲ್ಲಿ ಈ ತರ ಸ್ಟೇಟ್ಮೆಂಟ್ ಹೇಳ್ಬಿಟ್ಟು ಓಡಿ ಹೋಗಿದ್ದಾನೆ ಅವನು. ಒಬ್ನೇ ಇದ್ನ ಅವನು? ಹೌದು ಮೇಡಮ್, ಒಬ್ನೇ. ಮತ್ತೆ ಆ ರೈಲ್ವೆ ಇನ್ನೊಂದು ದಿಕ್ಕಿನಲ್ಲಿ ಓಡೋಗ್ಬಿಟ್ಟಿದ್ದಾನೆ ಅವನು ಹೇಳ್ಬಿಟ್ಟು. ತಪ್ಪಿಸ್ಕೊಂಡಿದ್ದಾನ ಈಗ ಇಲ್ವಾ ಆತ? ತಪ್ಪಿಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಸುಮಾರು 1 ಗಂಟೆಗಳ ಕಾಲ ಮತ್ತೆ ಸ್ಥಳೀಯ SP ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರೋ ಆ ತರ ಹೇಳಿಕೆ ಕೊಟ್ಟಿದ್ದಾನೆ ಆತನನ್ನ ಖಂಡಿತವಾಗಿ ನಾವು CC ಕ್ಯಾಮೆರಾ ಎಲ್ಲವನ್ನು ಪರಿಶೀಲಿಸಿ ಅವನ್ನ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ ನಂತರ ಮತ್ತೆ ತಿರುಗಿ ನಾವು ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಾ ಇದೀವಿ ಮೇಡಮ್. ಈ ಜೈ ಶ್ರೀರಾಮ್ ಅಂತ ಘೋಷವಾಕ್ಯ ಕೂಗಿದ್ದಕ್ಕೆ ಜಗಳ ಆಯ್ತು ಅಂತ ಕೇಳ್ಪಡ್ತಾ ಇದ್ವಿ, ನಿಜಾನಾ? ಹೌದು ಮೇಡಮ್. ಒಳ್ಳೆ ನಾವು ಅಯೋಧ್ಯೆಗೆ ಹೋಗಿರೋದು, ಅಯೋಧ್ಯೆಯಿಂದ ಮತ್ತೆ ಮಾಡಿದ್ರು. ಜೈ ಶ್ರೀರಾಮ್ ಘೋಷ ಕೂಗೋ ತಪ್ಪೇನಿದೆ ಈ ದೇಶದಲ್ಲಿ ಅಲ್ವಾ? ಜೈ ಶ್ರೀರಾಮ್ ಕೂಗಿದ್ರೆ ಇನ್ನೇನ್ ಕೂಗ್ಬೇಕು?
ಕೂಗ್ಬೇಡಿ ಅಂತ ಬಂದ ಆತ ಏನಾದ್ರೂ ಜಗಳ ಮಾಡಿದ್ನಂತ ಅಥವಾ ಕೂಗಿದ್ರೆ ಬೆಂಕಿ ಹಚ್ತೀನಿ ಅಂತ ಹೇಳಿದ್ದ? ಅಲ್ಲ, ಇವ್ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ, ಹ್ಮ್ ಅವನು ಆತರ ಬಂದ ಆತರ ಹೇಳಿದಾನೆ ಅವನು. ಹ್ಮ್ 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 ಆತ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದ ಅನ್ನೋದು ಏನು ಗೊತ್ತಾಗಿಲ್ವಾ? ಇಲ್ಲ ಮೇಡಮ್, ನಾವು ಯಾಕಂದ್ರೆ ನಾವು ಇರೋದನ್ನ ವಾಸ್ತವ ಸತ್ಯವನ್ನ ಹೇಳ್ಬೇಕಾಗಿದೆ. ನಾವು ಇರುವಂತದ್ದು S9 ಇದ್ದೀವಿ, ಹ್ಮ್ ಅದು ಮುಂದ್ಗಡೆ ಬೋಗಿಯಲ್ಲೇ ಆಗಿರೋದು. ಅಂದ್ರೆ ಎಷ್ಟೊತ್ತಿಗೆ ಜಗಳ ಸ್ಟಾರ್ಟ್ ಆಗಿದ್ದು ಶ್ರೀನಿವಾಸ್ ಅವರೇ? ಇದು ಸುಮಾರು ಒಂದು 9 ಗಂಟೆಯಲ್ಲಿ ಆಗಿರುವಂತಹ ಘಟನೆ ಮೇಡಮ್. ಹ್ಮ್ 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 ಆಮೇಲೆ ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕಾದ್ರೆ ಎಷ್ಟೊತ್ತಾಗಿತ್ತು ಅಂತ? ಇಲ್ಲ, ಒಂದು ಅರ್ಧ ತಾಸಲ್ಲಿ ಪೊಲೀಸ್ ಇಲಾಖೆಯವರೆಲ್ಲ ಅಲ್ಲೇ ಇದ್ರು. ಆಕ್ಚುಲಿ ಇನ್ನೊಂದಷ್ಟು ಹಿರಿಯ ಅಧಿಕಾರಿಗಳೆಲ್ಲ ಬಂದು ಮತ್ತೆ ಎಲ್ಲರ ಆಶ್ವಾಸನೆ ಕೊಟ್ರು. ಇದಾರೆ, ಏನಾಗಲ್ಲ, ನಾವು ಭದ್ರತೆ ಕೊಡ್ತೀವಿ ಅಂದ್ಬಿಟ್ಟು ಪೂರ್ಣ ಭದ್ರತೆಯನ್ನ ಒದಗಿಸಿದ್ದಾರೆ. ಪೂರ್ಣ ಭದ್ರತೆಯಲ್ಲಿ ಮತ್ತೆ ಪ್ರಯಾಣ ಬೆಳೆಸಿದ್ವಿ. ಆತನ ವರ್ತನೆ ಮೇಲ್ನೋಟಕ್ಕೆ ಈಗ ಅತಿರೇಕ ಅಂತ ನಮಗೆ ಅನಿಸ್ತಾ ಇದೆ, ಬಟ್ ಅಲ್ಲಿ ಸ್ಥಳೀಯರಿದ್ರಲ್ಲ ಅವರೆಲ್ಲ ಏನ್ ನೋಟಿಸ್ ಮಾಡಿದ್ರು ಆತನ ವರ್ತನೆ ಯಾವ ರೀತಿ ಇತ್ತು ಅಂತ? ಎಲ್ಲರೂ ಖಂಡಿಸಿದ್ದಾರೆ ಮೇಡಮ್, ಪ್ರತಿಯೊಬ್ರು ಖಂಡಿಸಬೇಕಾಗಿರುವಂತಹ ವಿಷಯ ಇದು. ಅದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಮಾತಿಲ್ಲ. ಅದೇ ರೀತಿ ಈ ದೇಶದಲ್ಲಿ ನಾವು ತೀರ್ಥಯಾತ್ರೆ ಹೋಗ್ಬಿಟ್ಟು ಬರ್ತಾ ಇದೀವಿ, ನಾವು ಜೈ ಶ್ರೀರಾಮ್ ಘೋಷಣೆ ಕೂತ್ಕೊಂಡು ಬರೋದು ಕಾಮನ್ ಅಂತ ಅವನ ಆ ಘೋಷಣೆ ಕೂಗಕ್ಕೆ ಅವನಿಗೆ ಆಗ್ತಾ ಇಲ್ಲ ಅಂದ್ರೆ ಯಾವ ತರ ಮನಸ್ಥಿತಿ ಇರ್ಬೋದು ಇವ್ರಿಗೆ ಅಂತ ಅಲ್ವಾ? ತಡೆದು ಪ್ರಶ್ನೆ ಮಾಡಿದಾಗ ಈಗ ನೀವ್ ಹೇಳ್ತಾ ಇದ್ರಿ ಅಂದ್ರೆ ನಾವೆಲ್ಲರೂ ಪ್ರಶ್ನೆ ಮಾಡಿದ್ವಿ ಅದನ್ನ ಅಂತ, ಆಗ ಆತ ಕೊಡ್ತಾ ಇದ್ದ ಸಬೂಬ್ ಏನು ಅಂತ? ಇಲ್ಲ, ಆತ ನಮ್ಗೆ ನೋಡಿ, ಅದೇ ಹೇಳಿದಲ್ಲ, ಆತ ನಮ್ಗೇನು ನಮ್ಗೆ ಸಿಕ್ಕಿಲ್ಲ. ಆದ್ರೆ ಅಲ್ಲಿಂದ ಇವರು ಹಿಡಿಯಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಅವನು ಅಲ್ಲಿಂದ ಓಡಿ ಹೋಗಿದ್ದಾನೆ ಅವನು. ಅದಕ್ಕೋಸ್ಕರ ಪ್ರತಿಭಟನೆ ಆಗಿದೆ. ಅವನು ಓಡಿ ಹೋಗಿದ್ದಾನೆ, ಆದ ಕಾರಣನೇ ಅವನು ಬಂಧಿಸಬೇಕು, ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ನೋಡಿ, ನಾವು ಈ ದೇಶದ ಸಂವಿಧಾನವನ್ನ, ಕಾನೂನನ್ನ ಪಾಲನೆ ಮಾಡುವಂತ ಪೊಲೀಸರು ಏನಂತ ಆಶ್ವಾಸನೆ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರು? ಏನಂತ ಆಶ್ವಾಸನೆ? ಎಲ್ಲ CC ಕ್ಯಾಮೆರಾ ಫುಟೇಜಸ್ ಎಲ್ಲ ನೋಡಿ, ಯಾರು ಆತರ ಹೇಳಿಕೊಡಿ ಆ ವ್ಯಕ್ತಿನ ಬಂಧನ ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಸ್ಥಳೀಯ SP ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಭಜನೆಯನ್ನ ಮಾಡ್ತಾ ಇದ್ರಾ ಅಥವಾ ಏನಂತ ಕಾನ್ವರ್ಸೇಷನ್ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಏನಾದ್ರೂ ಗೊತ್ತಿದ್ಯಾ ನಿಮ್ಗೆ ಶ್ರೀನಿವಾಸ್ ಅವರೇ? ಇಲ್ಲ ಮೇಡಮ್, ಇಲ್ಲ. ಅಲ್ಲಿ ಆ ಸ್ಥಳದಲ್ಲಿ ಏನಾಗಿದೆ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದೇ ಭಜನೆ ಮಾಡ್ತಾ ಇದ್ದಂತೂ ಸದ್ಯ ನಿರಂತರವಾಗಿ ಬೆಂಗಳೂರಿಂದ ಮೈಸೂರಿಂದ ಹೊಡೆದಂತ ಟ್ರೈನ್ ಅಯೋಧ್ಯೆವರೆಗೂ ಭಜನೆಗಳ ನಿರಂತರ ಭಜನೆ ಮುಖಾಂತರ ಪ್ರಯಾಣ ಮಾಡ್ತಾ ಇದೀವಿ. ಇದೇ ರೀತಿ 17ನೇ ತಾರೀಕು ಬಿಟ್ಟಾಗ 18ನೇ ತಾರೀಕು ನಾಗ್ಪುರ ಹತ್ರ ಕಲ್ಲೆಸಿದ್ದಾರೆ ಇದೇ ಟ್ರೈನ್ ಮೇಲೆ. ಶ್ರೀನಿವಾಸ್ ಅವರೇ, ಆ ವ್ಯಕ್ತಿ ಅಲ್ಲಿ ಸಿಕ್ಕಿದ್ನ ತಪ್ಪಿಸ್ಕೊಂಡು ಹೋದ್ನ ಅಥವಾ ಬೇರೆ ಬೋಗಿಗೆ ಏನಾದ್ರು ಶಿಫ್ಟ್ ಮಾಡಿದ್ರಾ? ಇಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾನೆ. ಬೇರೆ ಬೋಗಿಗೆ ಏನು ಶಿಫ್ಟ್ ಮಾಡಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ಓಕೆ ಓಕೆ, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಪ್ರಯಾಣಿಕರಾಗಿರುವಂತಹ ಶ್ರೀನಿವಾಸ್ ಅವರ ಮಾತು. ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಆತ ಅಲ್ಲಿಂದ ಅಬ್ಸ್ಕಾಂಡ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ನಮಗೆ ಸಿಗ್ತಾ ಇದ್ದಂತಹ ಮಾಹಿತಿ ಆತನನ್ನ ಬೇರೆ ಬೋಗಿಗೆ ಶಿಫ್ಟ್ ಮಾಡಲಾಗಿತ್ತು ಅಂತ, ಬಟ್ ಪ್ರತ್ಯಕ್ಷದರ್ಶಿಗಳು ಹೇಳಿತು ಇಲ್ಲ, ಆತನನ್ನ ಶಿಫ್ಟ್ ಮಾಡಿಲ್ಲ. ಆತ ಯಾವಾಗ ನಾವು ಅಪೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಆತ ಟ್ರೈನಿಂದ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತಾಗ್ತಾ ಇದೆ. ಅದೇ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ವ್ಯಕ್ತಿಗಳ ಮಾತಾಗ್ತಾ ಇದೆ. ಸದ್ಯಕ್ಕೆ ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೀತಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಜೈ ಶ್ರೀರಾಮ್ ಅಂತ ಕೂಗಿದ್ರಲ್ಲಿ ಅಪರಾಧ ಏನು, ಬ್ಲಂಡರ್ ಏನು, ತಪ್ಪೇನು ಅನ್ನೋದು ಸಹಜವಾದಂತಹ ಪ್ರಶ್ನೆ. ಯಾಕಂದ್ರೆ ಈ ದೇಶದಲ್ಲಿ ಪ್ರೇಸ್ ದ ಲಾರ್ಡ್ ಅಂತ ಹೇಳಿದ್ರೆ ಅವನು ಉತ್ತಮ ಕ್ರಿಶ್ಚಿಯನ್ ಆಗ್ತಾನೆ, ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಆತ ಉತ್ತಮ ಮುಸ್ಲಿಂ ಆಗ್ತಾನೆ, ಜೈ ಶ್ರೀರಾಮ್ ಅಂದ್ರೆ ಹಿಂದೂ ಯಾಕೆ ಕೋಮುವಾದಿ ಆಗ್ತಾರೆ? ಸಹಜ ಪ್ರಶ್ನೆ ಅಲ್ವಾ? ತಪ್ಪೇನಿದೆ, ಅಪರಾಧ ಏನಿದೆ, ಬ್ಲಂಡರ್ ಏನು? ಅವರಷ್ಟಕ್ಕೆ ಅವ್ರು ಭಜನೆ ಮಾಡ್ಕೊಂಡ್ರೆ ಇನ್ನು ಕೆಲವರ ಕಣ್ ಯಾಕೆ ಕೆಂಪಾಗಬೇಕು? ತ್ರೇತಾಯುಗದಲ್ಲಿ ರಾಮನ ಹೆಸರು ಹೇಳಿದ್ರೆ ರಾಕ್ಷಸರು ಹೆದರ್ತಾ ಇದ್ರು, ಈ ಕಲಿಯುಗದಲ್ಲಿ ಇವ್ರು ಯಾಕೆ ಹೆದರ್ಕೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಈ ಪ್ರಶ್ನೆಗೆ ಮಾತ್ರ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಎನಿವೇಸ್, ಸದ್ಯಕ್ಕಂತೂ ಸ್ಥಳದಲ್ಲಿ ವಾತಾವರಣ ಬಿಗುವಿನದ್ದಾಗಿತ್ತು. ಪೊಲೀಸರು ಆಶ್ವಾಸನೆ ಕೊಟ್ಟಿದ್ದಾರಂತೆ. ಅಲ್ಲಿರುವಂತಹ ಸ್ಥಳೀಯ CCTV ಫುಟೇಜಸ್ ಅನ್ನ ಚೆಕ್ ಮಾಡಿ ಯಾರು ಅಕ್ಯೂಸ್ಡ್ ಅನ್ನೋದನ್ನ ಟ್ರೇಸ್ ಔಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಬಳಿಕ ಹಿಂದೂ ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಯೋಧ್ಯ ಧಾಮ ಈ ಎಕ್ಸ್ಪ್ರೆಸ್ ಟ್ರೈನ್ ಏನಿತ್ತು, ಮೈಸೂರು ಅಯೋಧ್ಯ ಧಾಮ ಟ್ರೈನು, ಈ ಟ್ರೈನ್ನಲ್ಲಿ ಆಗಿದ್ದಂತಹ ಘಟನೆ ಇದು. ಹಿಂದೂ ಕಾರ್ಯಕರ್ತರು ಒಳಗೆ ರಾಮನ ಭಜನೆ ಮಾಡ್ತಾ ಇದ್ರೆ ಭಜನೆ ಮಾಡೋದು ನಿಲ್ಲಿಸಿ, ಇಲ್ಲಾಂದ್ರೆ ಟ್ರೈನಿಗೆ ಬೆಂಕಿ ಹಚ್ತೀನಿ ಅನ್ನುವಂತಹ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅನ್ನ ಒಬ್ಬ ಮತಾಂಧ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ.
ಅಂದು ನಾವೇನ್ ಮಾಡಿವಿ ಇಮಿಡಿಯೇಟ್ ಆಗಿ CCTV ಅಲ್ಲಿ ನಮ್ಮ ಯಾರು PSI ಅವತ್ತು ಅಟೆಂಡ್ ಮಾಡಕ್ ಹೋಗಿದ್ರು ಅವ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಅವರಿಗೂ ಕೂಡ ಅಲ್ಲಿ ಈಗ ವೆರಿಫೈ ಮಾಡ್ತಾ ಇದ್ದೀವಿ. ಇದರಿಂದ ತೊಂದರೆ ಆದ್ರೆ ಕಷ್ಟ ಆಗುತ್ತೆ. ನಾವು ಅಲ್ಲ ನಮಗ್ ಜವಾಬ್ದಾರಿ ಇಲ್ವಾ? ನಾವು ಅದಕ್ಕಂದ್ರೆ ತಾನೇ ಇಷ್ಟೊಂದೆಲ್ಲ ಬಡ್ದಾಟ ಇಲ್ರಿ ನಾವು ಅದನ್ನ ಈಗ ಟ್ರೇಸ್ ಮಾಡಕ್ಕಿಲ್ಲ ಹೇಳ್ತಾ ಇದ್ವಲ್ಲ ಟ್ರೇಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀನಲ್ಲ ನಿಮ್ಗೆ. ಸರ್ ನಿಮ್ ಜವಾಬ್ದಾರಿ ಇದ್ರೆ ಬಿಡಂಗೆ ಇಲ್ಲ ನೀವು. ಮಾಡ್ತಾ ಇದ್ದೀವಿ ಹೇಳಿದನಲ್ಲ ಮಾಡ್ತಾ ಇದ್ದೀವಿ ಮಾಡ್ತೀವಿ.